ಹಲೋ! ಎಲ್ರಿಗೂ ನಮಸ್ಕಾರ. ನಾನಿವತ್ತು ಡಿಫ್ರೆಂಟ್ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಅದೇ ಚೆಸ್ವಾನ್ ಫ್ರೈಡ್ ರೈಸ್. ಈ ಚೆಸ್ವಾನ್ ಫ್ರೈಡ್ ರೈಸ್ ರೆಸಿಪಿನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇರೋದೇನೆಂದರೆ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ವಿಡಿಯೋಗೆ ಲೈಕ್ ಕೊಡಿ. ಅದರಿಂದ ನಿಮಗೆ ನನ್ನ ಚಾನಲಲ್ಲಿ ಏನೇ ಅಪ್ಡೇಟ್ಸ್ ಇದ್ರೂ ನಿಮಗೆ ತಲುಪುತ್ತೆ. ನಾನಿಲ್ಲಿ ಚೆಸ್ವಾನ್ ಫ್ರೈಡ್ ರೈಸ್ ಮಾಡೋದಕ್ಕೆ ಉಳಿದಿರೋ ಅನ್ನನ ತೊಗೋತಾ ಇರೋದು. ಉಳಿದಿರೋ ಅನ್ನದಿಂದ ನಾನು ಇಷ್ಟೆಲ್ಲ ತರಕಾರಿ ಹಾಕಿಬಿಟ್ಟು ಚೆಸ್ವಾನ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಉಳಿದಿರೋ ಅನ್ನದಿಂದ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಾಡ್ತಾರೆ. ನಾನು ಇಷ್ಟೇ ಮಾಡ್ತಾ ಇರೋದು ಚೆಸ್ವಾನ್ ಫ್ರೈಡ್ ರೈಸ್. ಸೊ 1 ಕಪ್ಪು ಅನ್ನನ ತೊಗೊಂಡಿದ್ದೀನಿ, ಮತ್ತು ಅರ್ಧ ಈರುಳ್ಳಿಯನ್ನು ತೊಗೊಂಡಿದ್ದೀನಿ, 1 ಟೊಮೆಟೊನ ತೊಗೊಂಡಿದ್ದೀನಿ, 2 ಬೀನ್ಸ್ ಮತ್ತು ಅರ್ಧ ಕ್ಯಾರೆಟ್ನ ತೊಗೊಂಡಿದ್ದೀನಿ. ಇಷ್ಟು ನಾನು ಬಳಸ್ತಾ ಇರೋ ಇಂಗ್ರೀಡಿಯೆಂಟ್ ಚೆಸ್ವಾನ್ ಫ್ರೈಡ್ ರೈಸ್ ಮಾಡೋದಕ್ಕೆ. ಸೊ ಈ ಚೆಸ್ವಾನ್ ಫ್ರೈಡ್ ರೈಸ್ ಮಾಡೋದಕ್ಕೆ ನಾನಿಲ್ಲಿ ಬಳಸಿರೋದು ಉಳಿದಿರೋ ಅನ್ನ. ಸೊ ಇವಾಗ ರೆಸಿಪಿನ ಸ್ಟಾರ್ಟ್ ಮಾಡೋಣ ಬನ್ನಿ. ಚೆಸ್ವಾನ್ ಫ್ರೈಡ್ ರೈಸ್ ಮಾಡೋದಕ್ಕೆ ನಾನಿಲ್ಲಿ ಪ್ಯಾನ್ನ ಬಿಸಿಯಾಗೋಕ್ಕೆ ಇಟ್ಟಿದ್ದೀನಿ. ಪ್ಯಾನ್ ಬಿಸಿಯಾದ ನಂತರ ನಾನಿಲ್ಲಿ 1 ಕ್ಯೂಬಷ್ಟು ಬೆಣ್ಣೆನ ಹಾಕೋತಾ ಇದ್ದೀನಿ. ಬೆಣ್ಣೆ ಕರಗಿದಾದ ನಂತರ ನಾನಿಲ್ಲಿ 1 ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಅಥವಾ 1/4 ಚಮಚದಷ್ಟು ಎಣ್ಣೆನ ಹಾಕ್ಕೊಂಡ್ರೆ ಸಾಕಾಗುತ್ತೆ, ಯಾಕಂದರೆ ನೀವು ಬೆಣ್ಣೆ ಹಾಕ್ಕೊಂಡಿದ್ದೀರಲ್ಲ. ಈರುಳ್ಳಿ ಬೇಯೋಷ್ಟು ಎಣ್ಣೆ ಮತ್ತು ಬೆಣ್ಣೆ 2 ಇದ್ದರೆ ಸಾಕಾಗತ್ತೆ. ನಾನಿಲ್ಲಿ ಈರುಳ್ಳಿನ ಹಾಕೋತಾ ಇದ್ದೀನಿ. ಈರುಳ್ಳಿನ ನಾವು ಗೋಲ್ಡನ್ ಬ್ರೌನ್ ಬರೋವರೆಗೂ ಕ್ಲೀನಾಗಿ ಬಾಡಿಸ್ಕೋಬೇಕಾಗತ್ತೆ. ಸೊ ಇಷ್ಟು ಬಾಡಿಸ್ಕೊಂಡಿದ್ದು ಸಾಕು. ನಾನಿಲ್ಲಿ ಟೊಮೆಟೊ ಹಣ್ಣನ್ನು ಹಾಕ್ಕೋತಾ ಇದ್ದೀನಿ. ಟೊಮೆಟೊ ಹಣ್ಣನ್ನು ಕೂಡ ನಾನು ಫುಲ್ಲು ಹಾಕ್ಕೊಂಡಾದ್ಮೇಲೆ ಕ್ಲೀನಾಗಿ ಬಾಡಿಸ್ಕೋತೀನಿ. ಸೊ ಈ ಟೊಮೆಟೊ ಹಣ್ಣಲ್ಲಿರೋ ರಸ ಎಲ್ಲ ಬಿಟ್ಕೊಂಡು ಆಗೋವರೆಗೂ ನಾವು ಕ್ಲೀನಾಗಿ ಬಾಡಿಸ್ಕೋಬೇಕಾಗತ್ತೆ. ಸೊ ಇಷ್ಟು ಬಾಡಿಸ್ಕೊಂಡ್ರೆ ಸಾಕಾಗತ್ತೆ, ಅಥವಾ ಇನ್ನೊಂಚೂರು ಬಾಡಿಸ್ಕೋತೀರಾ ಅಂದ್ರೂ ಬಾಡಿಸ್ಕೊಬೋದು. ಟೊಮೆಟೊ ಹಣ್ಣು ಸಾಫ್ಟ್ ಆಗೋವರೆಗೂ ಬಾಡಿಸ್ಕೊಂಡ್ರೆ ಸಾಕು. ಸೊ ಇಷ್ಟು ಬಾಡಿಸ್ಕೊಂಡು ಆದಮೇಲೆ ನಾನಿಲ್ಲಿ ಕ್ಯಾರೆಟ್ ಮತ್ತು ಬೀನ್ಸ್ನ ಹಾಕ್ತಾಯಿದ್ದೀನಿ. ಕ್ಯಾರೆಟ್ ಮತ್ತು ಬೀನ್ಸ್ ಅಲ್ಲದೆ ನೀವು ಎಲೆಕೋಸನ್ನು ಕೂಡ ಕಟ್ ಮಾಡಿ ಹಾಕೋಬೋದು, ಅಥವಾ ಯಾವುದಾದ್ರೂ ತರಕಾರಿ ಕೂಡ ಜೊತೆಗೆ ಹಾಕೊಬೋದು. ಸೊ ಇಷ್ಟನ್ನು ಹಾಕಿ ಕ್ಲೀನಾಗೆ ಬಾಡಿಸ್ತಾ ಇದ್ದೀನಿ. ಸೊ ಇಷ್ಟು ಹಾಕಿ ಕ್ಲೀನಾಗಿ ಬಾಡಿಸಾದ್ಮೇಲೆ ನಾನಿಲ್ಲಿ 1 ಚಮಚದಷ್ಟು ಚೆಸ್ವಾನ್ ಸಾಸ್ನ ಹಾಕೋತಾ ಇದ್ದೀನಿ. ಹಾಗೆ ನಾನಿಲ್ಲಿ 1/4 ಚಮಚದಷ್ಟು ಟೊಮೆಟೊ ಸಾಸ್ನ ಹಾಕೋತಾ ಇದ್ದೀನಿ. ಮತ್ತು 1/4 ಚಮಚದಷ್ಟು ರೆಡ್ ಚಿಲ್ಲಿ ಸಾಸ್ನ ಹಾಕೋತಾ ಇದ್ದೀನಿ. ಇಷ್ಟನ್ನು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇಷ್ಟನ್ನು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಏನು ಉಳಿದಿರೋ ರೈಸ್ನ ತೊಗೊಂಡಿದ್ದೀವೋ ಆ ರೈಸ್ನ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕ್ಲೀನಾಗಿ ಚೆಸ್ವಾನ್ ಫ್ರೈಡ್ ರೈಸ್ನ ಗೊಜ್ಜಿಗೆ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ 4 ಮೆಣಸನ್ನ ತೊಗೊಂಡು ಕುಟ್ಟಿ ಪುಡಿ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಚಿಟಿಕೆಯಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇಷ್ಟು ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವಾಗ ನಮ್ಮ ಚೆಸ್ವಾನ್ ಫ್ರೈಡ್ ರೈಸ್ ಕಂಪ್ಲೀಟ್ ಆಯಿತು. ಚೆಸ್ವಾನ್ ಫ್ರೈಡ್ ರೈಸ್ ಒಂದು 5 ನಿಮಿಷದಲ್ಲಿ ಮಾಡ್ಬೋದು.
ನಿಮಗೆ ಉಳಿದಿರೋ ರೈಸ್ನಲ್ಲಿ ಏನು ಮಾಡಬೇಕು ಅಂತ ಏನಾದರೂ ನಿಮಗೆ ಅನಿಸ್ತಿದ್ರೆ ಚೆಸ್ವಾನ್ ಫ್ರೈಡ್ ರೈಸ್ ರೆಸಿಪಿನ ನಾನಿಲ್ಲಿ ಹಾಕಿದ್ದೀನಿ. ಇದನ್ನು ನೋಡಿ ನೀವು ಕೂಡ ಮನೇಲಿ ಟ್ರೈ ಮಾಡ್ಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಮುಂದೆ ಸಿಗ್ತೀನಿ ಇನ್ನೂ ಒಂದು ಚೆನ್ನಾಗಿರೋ ರೆಸಿಪಿಯೊಂದಿಗೆ. ಬಟ್ ಆದರೆ ಲಾಸ್ಟಲ್ಲಿ ಹೋಗೋದಕ್ಕಿಂತ ಮುಂಚೆ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇರೋದೇನೆಂದರೆ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇದರಿಂದ ನಾನು ಮುಂದೆ ಏನೇ ರೆಸಿಪಿ ಮಾಡಿದ್ರೂ ನಿಮಗೆ ಅಪ್ಡೇಟ್ ಆಗಿ ಬರುತ್ತೆ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮುಂದೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ಥ್ಯಾಂಕ್ ಯು.